ನಿನ್ಯಾರೂ ಇಲ್ಲಿ ಸಲಹೆ ಕೇಳಲಿಲ್ಲ. ಅವಳು ನನ್ ಮಗಳು. ಅವಳಿಗೆ ಹುಷಾರಿಲ್ಲ ಅಂತ ನೋಡಿದ್ರೇನೆ ಗೊತ್ತಾಗ್ತಿದೆ. ಚೆನ್ನಾಗೇ ಇದ್ದಾಳೆ, ಏನೂ ಆಗಿಲ್ಲ ಅಂತ ನೀನ್ ಸರ್ಟಿಫಿಕೇಟ್ ಕೊಡ್ತಿದ್ಯಲ್ಲ. ಈ ತರ ಸರ್ಟಿಫಿಕೇಟ್ ಕೊಟ್ಟೆ ಸಂಜನಾ ಪರಿಸ್ಥಿತಿನ ಹೀಗ್ ತಂದಿದ್ಯಾ. ಸಂಜನಾ, ನಡಿ ಡಾಕ್ಟರ್ ಹತ್ರ ಹೋಗೋಣ. ಚಿಕ್ಕತ್ತೆ, ಸಂಜನಾಗೆ ದೊಡ್ಡ ಸಮಸ್ಯೆ ಏನಿಲ್ಲ. ಮನೆ ಔಷಧಿಗೇನೆ ಹೋಗುತ್ತೆ. ನಾನ್ ನೋಡ್ಕೋತೀನಿ. ನಿನ್ ಕೆಲ್ಸಕ್ ಬಾರ್ದಿರೋ ಮನೆ ಮದ್ದು ನಮಗ್ ಬೇಕಿಲ್ಲ. ಸಂಜನಾ, ಡಾಕ್ಟರ್ ಹತ್ರ ಹೋಗೋಣ ಬಾ. ಮಾಮ್, ಅದ್ಗೆ ಹೇಳ್ದ ಹಾಗೆ ಫಸ್ಟು ಹೋಮ್ ರೆಮಿಡಿ ಟ್ರೈ ಮಾಡೋಣ. ಕಡಿಮೆ ಆಗದೆ ಹೋದ್ರೆ ಆಮೇಲೆ ಡಾಕ್ಟರ್ ಹತ್ರ ಬೇಕಾದ್ರೆ ಹೋಗೋಣ. ಹಾಗಲ್ಲ ಸಂಜನಾ. ಮಾಮ್ ಪ್ಲೀಸ್, ಈಗ ಇಂಜೆಕ್ಷನು ಟ್ಯಾಬ್ಲೆಟ್ಸು ನನ್ನ ಕೈಲಾಗಲ್ಲ. ನನ್ ಮಾತ್ ಕೇಳಿದೆ ತಾನೆ, ಏನೋ ಮಾಡ್ಕೊ. ಅದ್ಕೆ ಬನ್ನಿ. ಆಂಟಿ, ಭಾಗ್ಯನ ನೋಡ್ತಿದ್ರೆ ನನ್ಗೇನೋ ಅನುಮಾನ ಆಗ್ತಿದೆ. ಯಾವ ವಿಷಯಕ್ಕೆ? ಅದ್ಯಾಕೋ ಹೆದರ್ಕೋತಾ ಇದ್ದಾಳೆ, ಏನೋ ಮುಚ್ಚಿಡ್ತಿದ್ದಾಳೆ ಅನ್ನಿಸ್ತಿದೆ. ಆಕಾಶ್ನ ಮೀಟ್ ಮಾಡಿರೋ ವಿಷಯದಲ್ಲಿ ಏನ್ ಹೇಳಿದ್ರು ಸುಮ್ನೆ ಇದ್ಲು. ಅದು ಅಲ್ಲದೆ ನನಗ್ ಒಂದ್ ಮಾತು ಕೂಡ ತಿರುಗಿ ಹೇಳಲಿಲ್ಲ. ಅದಕ್ಕೆ ಏನೋ ಡೌಟ್ ಆಗ್ತಿದೆ. ಅವಳು ಮುಚ್ಚಿಟ್ಟಿದ್ದನ್ನ ಹೊರಗಡೆ ತರಬೇಕು. ಬನ್ನಿ. ಭಾಗ್ಯ, ನಾಳೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಇಬ್ರು ಜೊತೆಗೆ ಹೋಗೋಣ. ಹಾಸ್ಪಿಟಲ್ಗ? ಈಗ ಯಾಕೆ ಮಿತ್ರ ಅವ್ರೆ? ಇದೇನ್ ಹೀಗೆ ಕೇಳ್ತಿದ್ಯಾ? ನಿನ್ನ ಆರೋಗ್ಯ, ನಿನ್ ಹೊಟ್ಟೆಲಿರೋ ಮಗು ಆರೋಗ್ಯ ಹೇಗಿದೆ ಅಂತ ನಾವು ತಿಳ್ಕೊಬೇಕಲ್ಲ. ಅದೇನೋ ಸರಿ, ಆದ್ರೆ ಈಗ್ಲಿಂದಾನೇ ಹಾಸ್ಪಿಟಲ್ಗೆ ಯಾಕೆ ಹೋಗ್ಬೇಕು? ಈಗ್ಲಿಂದಾನೇ ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ಕೋಬೇಕು ಭಾಗ್ಯ. ಆಗ್ಲೇ ಮಗು ಹುಷಾರಾಗಿದ್ಯಾ ಅಥವಾ ಏನಾದ್ರೂ ಸಮಸ್ಯೆ ಇದೆ ಅಂತ ಗೊತ್ತಾಗೋದು. ಇಲ್ಲ ಅಂದ್ರೆ ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗತ್ತೆ. ನೋಡಿದ್ಯಾ ತ್ರಿವಿಕ್ರಮ, ಈ ಮನೆಗ್ ಬರೋ ವಾರಸ್ದಾರಂಗೋಸ್ಕರ ಮಿತ್ರ ಹೇಗ್ ಕಾಯ್ತಿದ್ದಾನೆ ಅಂತ. ಎಷ್ಟು ಕೇರ್ ತಗೋತಿದ್ದಾನೆ. ಮತ್ತೆ ಕೇರ್ ತಗೊಳ್ದೆ ಹೋದ್ರೆ ಹೇಗಮ್ಮ? ಹುಟ್ಟುವುದು ಅವನ್ ರಕ್ತ ಹಂಚ್ಕೊಂಡು ಹುಟ್ಟುವಂತ ಮಗು, ನಾಳೆ ಅವನ ಹೆಸರನ್ನ, ಈ ಮನೆ ಗೌರವನ ಎತ್ತಿ ಹಿಡಿಯುವಂತ ಮಗು. ಅಂಥ ಮಗುಗೋಸ್ಕರ ಈಗ್ಲಿಂದಾನೇ ಹುಷಾರಾಗಿರುವಂಥದ್ದು, ಆ ಮಗು ಆರೋಗ್ಯವಾಗಿದೆಯೋ ಇಲ್ವೋ ತಿಳ್ಕೊಳ್ಬೇಕಾದ್ದು ಮಿತ್ರನ ಕರ್ತವ್ಯ. ನಾನ್ ನಿಮ್ಮಿಬ್ರನ್ನ ಹೇಗ್ ನೋಡ್ಬೇಕು ಅನ್ಕೊಂಡಿದ್ನೋ ಈಗ ಹಾಗೇ ಇದ್ದೀರಾ. ನೀವಿಬ್ರು ಇನ್ಯಾವತ್ತು ಹೀಗೆ ಇರ್ಲಿ ಅಂತ ಬೇಡ್ಕೋತೀನಿ. ಸರಿ ಭಾಗ್ಯ, ನಾಳೆ ಬೆಳಿಗ್ಗೆ ರೆಡಿ ಇರೋ, ಡಾಕ್ಟರ್ ಹತ್ರ ಹೋಗೋಣ. ಅವಕಾಶ ಸಿಕ್ಕಿದಾಗ ಯೂಸ್ ಮಾಡ್ಕೋಬೇಕು. ಶತ್ರು ಜುಟ್ಟು ನಮ್ ಕೈಗೆ ಸಿಕ್ಕಾಗ ಸುಮ್ಮನೆ ಬಿಡಬಾರ್ದು. ಇನ್ನು ಈ ವಿಷಯದ ಬಗ್ಗೆ ಹೇಳ್ಕೊಡ್ಬೇಕಾ ನಿಮ್ಗೆ? ಅದು ಹಾಗಲ್ಲ ಮಾವ, ನಾನು ಬಾಯ್ ಮುಚ್ಚೋ. ಆ ಭಾಗ್ಯ ಮತ್ತೆ ನಿನ್ನ ಹತ್ರ ಬಂದ್ಲು ಅಂತಂದ್ರೆ ಮತ್ತೆ ನಿನ್ಗೊಂದು ಅವಕಾಶ ಸಿಕ್ಕದಂಗೆ. ಯಾವಾಗ ಅವಳು ನಿನ್ನ ಬೇಡ್ಕೊಂಡ್ಲೋ ಆಗ್ಲೇ ನಮ್ಗೆ ಇನ್ನೊಂದು ಮೆಟ್ಲು ಹತ್ತೋ ದಾರಿ ಸಿಕ್ಕದ ಹಾಗೆ. ಆರಾಮಾಗಿ ಸಿಕ್ಕಿರೋ ಅವಕಾಶನ ಮಿಸ್ ಮಾಡ್ಕೊಂಡ್ಬಿಟ್ಟಿರೋ. ಏನೋ ಮಾವ, ನಾನು ಅಷ್ಟೊಂದು ದೂರ ಯೋಚನೆ ಮಾಡಲಿಲ್ಲ. ಅದೇ ನೀನ್ ಮಾಡಿರೋ ದೊಡ್ಡ ತಪ್ಪು. ಸಂಜನಾನ ನಿಜವಾಗ್ಲೂ ಪ್ರೀತಿಸ್ದೆ ಅಂತ ಗಟ್ಟಿಯಾಗಿ ಹೇಳ್ಬೇಕಿತ್ತು. ಸರಿ, ಆಗಿದ್ದೇನೋ ಆಯ್ತು, ಇನ್ನ ವಿಷಯನ್ ಬಿಟ್ಬಿಡು. ನೀನು ಮಾಡೋ ಪ್ರತಿ ಕೆಲ್ಸನೂ ಸಂಜನಾನ ಹತ್ರ ಮಾಡ್ಕೊಳ್ಳೋಕೆ ಉಪಯೋಗಿಸು. ಮಿತ್ರ, ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ ಸೇಡು ತೀರಿಸ್ಕೊಳ್ಳೋವರೆಗೂ ನನಗೆ ನಿದ್ರೆ ಬರಲ್ಲ.
ಈಗ ಮಿತ್ರ ಅವ್ರ ಜೊತೆಗೆ ನಾನು ಹಾಸ್ಪಿಟಲ್ಗೆ ಹೋದ್ರೆ ನಾನ್ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ಗೊತ್ತಾಗತ್ತೆ. ನಾನ್ ಸುಳ್ಳು ಹೇಳ್ದೆ ಅಂತ ಮನೇಲಿ ದೊಡ್ಡ ಗಲಾಟೆನೇ ಆಗತ್ತೆ. ಈ ಸಮಸ್ಯೆಯಿಂದ ಹೇಗ್ ತಪ್ಪಿಸ್ಕೊಳ್ಳಿ? ಸತ್ಯ ಹೊರಗಡೆ ಬರಬಾರ್ದು ಅಂದ್ರೆ ಈಗ ನಾನು ಏನ್ ಮಾಡ್ಬೇಕು? ತುಂಬಾ ಚೆನ್ನಾಗಿದೆ ಮಮ್ಮಿ. ಹಲೋ, ಹೌದು ಜಾನು, ನಿಜನೇ ಹೇಳ್ತಿದ್ದೀನಿ. ಇವತ್ತು ನಾನು ಮಿತ್ರ ಅವರು ಹೊರಗಡೆ ಸುತ್ತಾಡಕ್ ಹೋಗ್ತಿದೀವಿ. ಮಮ್ಮಿ, ಐಲ್ ಕಾಲ್ ಯು ಬ್ಯಾಕ್. ಮೊದ್ಲು ಯಾವ್ದಾದ್ರು ಸಿನಿಮಾಗ್ ಹೋಗಿ ಆಮೇಲೆ ಸ್ವಲ್ಪ ಶಾಪಿಂಗ್ ಮಾಡಿ ಈವ್ನಿಂಗ್ ಯಾವ್ದಾದ್ರು ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡ್ಕೊಂಡ್ ಬರೋದು ಅಂತ ಪ್ಲಾನ್ ಆಗಿದೆ. ಹೌದು ಜಾನು, ನೀನ್ ಹೇಳಿದ್ ನಿಜನೇ. ಮಿತ್ರ ಅವರು ಸ್ವಲ್ಪನೇ ಬದಲಾಗ್ತಿದ್ದಾರೆ. ಅದಕ್ಕೆ ಅಲ್ವಾ ಇವತ್ತವರು ಇಷ್ಟೆಲ್ಲ ಪ್ಲಾನ್ ಮಾಡಿದ್ದು. ಅಂತೂ ಇವತ್ತು ಆರಾಮಾಗಿ ತಿರ್ಗಾಡ್ಕೊಂಡ್ ಬರ್ಬೋದು. ನನಗ್ ತುಂಬಾ ಖುಷಿ ಆಗ್ತಿದೆ. ಸರಿ ಜಾನು, ನನಗ್ ಟೈಮ್ ಆಗ್ತಿದೆ, ಇರ್ತೀನಿ. ಅಯ್ಯೋ, ನಾನೇನು ಇಷ್ಟೊಂದು ನೀರು ಕುಡಿತಿದ್ದೀನಿ? ಮಿತ್ರ ಅವ್ರ ಜೊತೆ ಬಿರಿಯಾನಿ ತಿನ್ಬೇಕು, ಐಸ್ ಕ್ರೀಮ್ ತಿನ್ಬೇಕು, ಇನ್ನು ಏನೇನೋ ತಿನ್ಬೇಕು. ಮನೀಷಾ, ಏನು ಅನಂತ ಏನೋ ಸ್ಪೆಷಲ್ ಸ್ಯಾಂಡ್ವಿಚ್ ಕಳ್ಸಿದಾಳಂತೆ, ಎಲ್ಲಿ? ಏನು ಮನೀಷಾ, ಏನೋ ಕೇಳ್ಬಾರ್ದು ಕೇಳ್ದ ಹಾಗೆ, ನೋಡ್ಬಾರ್ದನ್ನ ನೋಡ್ದ ಹಾಗೆ ಮೂವ್ಮೆಂಟ್ ಇಲ್ದಿರೋ ಸ್ಟ್ಯಾಚು ತರ ಇದೆಯಲ್ಲ. ಹೌದಾಂಟಿ, ನಿಜವಾಗ್ಲೂ ನಾನು ಕೇಳೋಕಾಗ್ದಿರೋ ಮಾತೆಲ್ಲ ಕೇಳ್ಬಿಟ್ಟೆ. ನೋಡಕ್ಕಾಗ್ದಿರೋ ಸೀನ್ ಎಲ್ಲ ನೋಡ್ದೆ. ಈಗೇನಾಯ್ತು ಮನೀಷಾ? ಈ ಭಾಗ್ಯನ್ ಕರ್ಕೊಂಡು ಮಿತ್ರ ಹೊರಗಡೆ ಹೋಗ್ತಾರಂತೆ. ಆರಾಮಾಗಿ ಸಿನಿಮಾ, ಶಾಪಿಂಗ್ ಮಾಡಿ ಹೊಟ್ಟೆ ತುಂಬಾ ತಿಂದು ಬರ್ತಾರಂತೆ. ಏನು, ಮಿತ್ರ ಭಾಗ್ಯನ್ ಜೊತೆ ಇದೆಲ್ಲ ಪ್ಲಾನ್ ಮಾಡ್ಕೊಂಡಿದಾನ? ಅದೇ ಅಲ್ವಾ ಆಂಟಿ ನಂಗ್ ಬರ್ತಿರೋ ಕೋಪ. ಭಾಗ್ಯನ್ ಹೊಟ್ಟೆಯಲ್ಲಿ ಮಗು ಬೆಳೀತಿದೆ ಅಂತ ಮಿತ್ರ ಇತ್ತೀಚೆಗೆ ತುಂಬಾನೇ ಬದಲಾಗಿದ್ದಾನೆ. ಆ ಮಗು ಮೇಲೂ ಪ್ರೀತಿ, ಆ ಮಗುನ ಹೊಟ್ಟೆಲಿ ಇಟ್ಕೊಂಡಿರೋ ಭಾಗ್ಯನ್ ಮೇಲೂ ಕೂಡ ಪ್ರೀತಿ ಹೆಚ್ಚಾಗ್ತಿದೆ. ಇದನ್ನ ನಾವು ಸ್ಟಾರ್ಟಿಂಗ್ ಅಲ್ಲೇ ಎಂಡ್ ಮಾಡದಿದ್ರೆ ತುಂಬಾ ಕಷ್ಟ ಆಗುತ್ತೆ ಆಂಟಿ. ಭಾಗ್ಯ, ಭಾಗ್ಯ, ಹಾ ಮಿತ್ರ ಅವರೇ, ಬಂದೆ. ಹೊರಡೋಣ. ನಿಂತ್ಕೋ ಮಿತ್ರ. ಏನಾಯ್ತು ಮನೀಷಾ? ಎಲ್ಲಿ ಹೊರಟಿದ್ಯಾ? ಅದು ನಾನು ಭಾಗ್ಯ. ಹೌದೌದು, ಇಬ್ರು ಹೊರಟಿರೋದು ನನ್ ಕಣ್ಗೂ ಕಾಣಿಸ್ತಿದೆ. ಆದ್ರೆ ಇವತ್ತು ಭಾರತ್ ಟೌನ್ಶಿಪ್ ಪ್ರಾಜೆಕ್ಟ್ ಬಗ್ಗೆ ಕ್ಲೈಂಟ್ಸ್ ನ ಮೀಟ್ ಮಾಡ್ಬೇಕಲ್ವಾ, ಮರ್ತೋದ್ಯಾ? ಅದು ಸಂಜೆ ಅಲ್ವಾ? ಸಂಜೆಯಿಂದ ಬೆಳಗ್ಗೆಗೆ ಪ್ರೀಪೋನ್ ಆಗಿದೆ. ಇದ್ಯಾವಾಗ ಆಗಿದ್ದು? ಬೆಳಗ್ಗೆ ಕ್ಲೈಂಟ್ ಕಾಲ್ ಮಾಡಿದ್ರು, ನಿನಗೆ ಇನ್ಫಾರ್ಮ್ ಮಾಡು ಅಂದ್ರು. ಆದ್ರೆ ನೀನ್ ಈ ತರ ಪ್ರೋಗ್ರಾಮ್ ಇಟ್ಕೋತೀಯ ಅಂತ ನನ್ಗೇನ್ ಗೊತ್ತು? ಈಗ ಏನ್ ಮಾಡೋದು ಮನೀಷಾ? ಹೇಗೆ ಅಂತ ನನ್ನ ಕೇಳ್ತಿಯಲ್ಲ ಮಿತ್ರ. ಭಾರತ್ ಟೌನ್ಶಿಪ್ ಪ್ರಾಜೆಕ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಂಗೆ ಗೊತ್ತಿಲ್ವಾ? ಅದನ್ನ ಎಷ್ಟು ಕಷ್ಟಪಟ್ಟು ತಗೊಂಡ್ವಿ, ಮರ್ತೋದ್ಯಾ? ಆಫ್ ಕೋರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಐ ನೋ ದಟ್. ಮತ್ತೆಲ್ಲ ಗೊತ್ತಿದ್ಮೇಲೂ ಈ ತರ ಕೇಳ್ತಿದ್ಯಲ್ಲ. ನಡಿ ಹೊರಡೋಣ. ಮಿತ್ರ, ಅರವಿಂದ್ ಅಕ್ಕ ಕೂಡ ಆ ಪ್ರಾಜೆಕ್ಟ್ ನಮ್ಗೆ ಬರ್ಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ಲು ಅಂತ ನನಗ್ ಗೊತ್ತು. ಆ ಥರ ಪ್ರಾಜೆಕ್ಟ್ ವಿಷಯದಲ್ಲಿ ನೀನೆಷ್ಟು ಹುಷಾರಾಗಿರ್ಬೇಕು, ಎಷ್ಟು ಕೇರ್ಫುಲ್ ಆಗಿ ಪ್ರಾಜೆಕ್ಟ್ನ ನಡೆಸ್ಬೇಕು. ಮಿತ್ರ ಅವರೇ, ಮೊದಲು ಆ ಪ್ರಾಜೆಕ್ಟ್ ವಿಷಯ ನೋಡ್ಕೊಳ್ಳಿ. ಮತ್ತೆ ನೀನು? ಪರವಾಗಿಲ್ಲ ಬಿಡಿ ಮಿತ್ರ ಅವರೇ, ಮೊದಲು ನಮ್ಗೆ ಆ ಪ್ರಾಜೆಕ್ಟ್ ಮುಖ್ಯ. ಸರಿ ಮನೀಷಾ, ನೀನು ಹೋಗಿ ಕಾರಲ್ಲಿರೋ, ನಾನು ಬರ್ತೀನಿ.
ಈಗೇನು ಮಾಡೋದು ಭಾಗ್ಯ? ಡಾಕ್ಟರ್ ಅಪಾಯಿಂಟ್ಮೆಂಟ್ ಬೇರೆ ತೊಗೊಂಡಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ ಮಿತ್ರ ಅವ್ರೆ, ನಾನು ಜಾನೂರ್ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತೀನಿ. ಆರ್ ಯು ಶೋರ್? ಹೇಗೋ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಲ್ಲ, ಅದನ್ನ ವೇಸ್ಟ್ ಯಾಕೆ ಮಾಡಬೇಕು? ನಾನು ಜಾನು ಜೊತೆಗೆ ಹೋಗಿ ಬರ್ತೀನಿ. ಏನು ಯೋಚನೆ ಮಾಡದೆ ಹೋಗಿ ಕ್ಲೈಂಟ್ನ ಮೀಟ್ ಮಾಡಿ. ಸರಿ ಭಾಗ್ಯ, ಹುಷಾರು. ಹ್ಮ್. ಸದ್ಯ ಹೇಗೋ ಇದರಿಂದ ಪಾರಾದೆ. ಹಾಯ್ ಜಾನು. ಅಕ್ಕ ಮೊದ್ಲೇ ಟೈಮ್ ಇಲ್ಲ ಅಂದ್ರೆ ನೀನೇನಕ್ಕ ಆರಾಮಾಗಿ ಕೂತ್ಕೋತಾ ಇದ್ಯಾ? ಟೈಮ್ ಇಲ್ವಾ? ಯಾಕೆ? ಹಾಸ್ಪಿಟಲ್ ಹೋಗೋದಕ್ಕೆ. ಇವತ್ತು ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ, ನಿನ್ನ ಡಾಕ್ಟರ್ ತೋರಿಸ್ಬೇಕು ಅಂತ ಬಾವ ಕಾಲ್ ಮಾಡಿ ನಂಗೆ ಹೇಳಿದ್ರು. ನಡಿ ಅಕ್ಕ ಹೋಗೋಣ. ಆ, ಅವಶ್ಯಕತೆ ಇಲ್ಲ ಜಾನು. ಅವಶ್ಯಕತೆ ಇಲ್ದೇ ಇರೋದೇನಕ್ಕ? ಇವಾಗ ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ಕೊಂಡ್ರೆ ಅಲ್ವಾ ಹೊಟ್ಟೆನಲ್ಲಿರೋ ಮಗು ಹೆಲ್ದಿ ಆಗಿದ್ಯೋ ಇವಾಗ ಗೊತ್ತಾಗೋದು. ಅಕ್ಕ, ನಿನ್ ಹೊಟ್ಟೆನಲ್ಲಿರೋ ಮಗು ಎಷ್ಟು ಹೆಲ್ತಿ ಆಗಿದೆ ಅಂತ ನಾನ್ ನೋಡ್ಬೇಕು. ಬಾ ಅಕ್ಕ ಹೋಗೋಣ, ಬಾ. ಅದ್ ಹಾಗಲ್ಲ ಜಾನು, ನನ್ ಮಾತ್ನ ಕೇಳೋ. ಅಬ್ಬಾ, ನೀನ್ ಯಾಕೆ ತಡಿತಾ ಇದೀಯ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಅಕ್ಕ. ಅಕ್ಕ ಬಾಲ್ ಕೊಡಿ ಅಕ್ಕ. ಏಯ್, ನಿಮಗ್ ಬುದ್ಧಿ ಇದ್ಯಾ? ಈ ತರ ಆಟನ ಗ್ರೌಂಡ್ ಅಲ್ಲಿ ಆಡ್ಬೇಕು, ಎಲ್ಲರೂ ಓಡಾಡೋ ಜಾಗದಲ್ಲಿ ಆಡ್ತಾರಾ? ಇವಾಗ ಏನೂ ಆಗ್ಲಿಲ್ವಲ್ಲ ಅಕ್ಕ, ಯಾಕೆ ಬೈತಾ ಇದ್ದೀರಾ? ಮೊದ್ಲೇ ನಮ್ಮಕ್ಕ ಪ್ರೆಗ್ನೆಂಟು, ಈ ಬಾಲ್ ಹಾಕಿ ಏನಾದ್ರೂ ಆದ್ರೆ? ಜಾನು, ನೀನ್ 1 ನಿಮಿಷ ಇರು, ನೀವ್ ಹೋಗಿ ಆಡ್ಕೊಳ್ಳಿ. ಥ್ಯಾಂಕ್ಸ್ ಅಕ್ಕ. ಅಕ್ಕ, ಅಷ್ಟಕ್ಕೂ ಇಲ್ಲೇನ್ ನಡೀತಾ ಇದೆ? ಆ ಬಾಲ್ ಬಂದು ನಿನ್ ಹೊಟ್ಟೆಗ್ ತಾಕದಾಗ ಆ ಏಟಿಗೆ ನಿನ್ ಮಗುಗ್ ಏನಾಗತ್ತೋ ಅಂತ ನೀನ್ ಭಯ ಕೂಡ ತೋರಿಸ್ಲಿಲ್ಲ. ಅಷ್ಟಕ್ಕೂ ಏಟಿಗೆ ನಿನ್ನಲ್ಲಿ ರಿಯಾಕ್ಷನ್ನೇ ಇಲ್ಲ, ಯಾಕಕ್ಕ? ನನ್ ಹೊಟ್ಟೆಲ್ ಮಗು ಇದ್ರೆ ಅಲ್ವಾ ಜಾನು. ಈ ಮಗುಗ್ ಏನಾಗುತ್ತೋ ಅನ್ನೋ ಭಯ ಪಡೋಕೆ. ಏನ್ ಹೇಳ್ತಾ ಇದ್ಯಾ ಅಕ್ಕ? ನಿನ್ ಹೊಟ್ಟೆಲಿ ಮಗು ಇಲ್ಲ ಅಂದ್ರೇನು? ಹೌದು ಜಾನು, ನನ್ ಗಂಡನ್ನ ಕಾಪಾಡ್ಕೊಳ್ಳೋಕೆ ನನಗಿಲ್ದೇ ಇರೋ ಮಗುನ ಸೃಷ್ಟಿ ಮಾಡ್ಕೋಬೇಕಾಯ್ತು. ಆಕ್ಚುಲಿ ನೀನೇನ್ ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಕ್ಕ. ಪರಿಸ್ಥಿತಿ ನಮ್ ಕೈಯಿಂದ ಜಾರ್ ಹೋಗುತ್ತೆ ಅಂದಾಗ ಆ ಪರಿಸ್ಥಿತಿನ ಸರಿ ಮಾಡೋಕೆ ಪಾಶುಪತಾಸ್ತ್ರನ ಬಿಡ್ಬೇಕಾಗ್ಬೋದು. ಪರಿಸ್ಥಿತಿನ ಸರಿ ಮಾಡ್ಕೊಳ್ಳೇಬೇಕು. ಈಗ ನಾನು ಕೂಡ ನನ್ನ ಗಂಡನ್ ಕಾಪಾಡ್ಕೊಳ್ಳೋಕೆ ಆ ಥರದ ಅಸ್ತ್ರನೇ ಬಳಸಿದ್ದು. ಅಂದ್ರೆ ಯಾವ್ದಕ್ಕೋಸ್ಕರ ಇದೆಲ್ಲ? ನನ್ಗೂ ಮಿತ್ರ ಅವ್ರಿಗೂ ಡಿವೋರ್ಸ್ ಆಗೋದ್ರೆ ಅವ್ರ ದಾರಿಲಿ ಅವ್ರು ಹೋಗ್ಬೇಕು, ಒಬ್ರಿಗೊಬ್ರು ದೂರನೇ ಬದುಕ್ಬೇಕು. ಅದ್ರಿಂದ ಮಿತ್ರ ಅವ್ರಿಗೆ ಯಾವ ಥರದ ಅಪಾಯ ಆಗುತ್ತೋ, ಯಾವ ಕಡೆಯಿಂದ ಯಾವ ಥರದ ಪ್ರಮಾದ ಎದುರಾಗುತ್ತೋ ಅಂತ ಹೆದರ್ಕೊಂಡು ನಾನು ಬದುಕ್ಬೇಕು. ಅದಕ್ಕೆ ನನ್ನ ಹೊಟ್ಟೆಯಲ್ಲಿ ಮಿತ್ರ ಅವ್ರ ಪ್ರತಿರೂಪವಾಗಿ ಒಂದ್ ಜೀವ ಬೆಳೀತಿದೆ ಅಂತ ಸುಳ್ಳು ಹೇಳ್ಬಿಟ್ಟೆ. ಮಿತ್ರ ಅವ್ರನ್ನ ಕಾಪಾಡ್ಕೊಳ್ಳೋಕೆ ನನಗ್ ಬೇರೆ ದಾರಿ ಸಿಗ್ಲಿಲ್ಲ ಜಾನು. ಭಾವಂಗೋಸ್ಕರ ನೀನ್ ಮಾಡಿರೋ ಕೆಲ್ಸ ಕರೆಕ್ಟೇ ಆಗಿರ್ಬೋದು, ಆದ್ರೆ ನಾಳೆ ಈ ವಿಷಯದ ಬಗ್ಗೆ ನಿಮ್ ಮನೇಲಿ ಗೊತ್ತಾದ್ರೆ ಎಲ್ಲರಿಗೂ ನೀನು ದ್ರೋಹ ಮಾಡೋಳ್ ತರ ಕಾಣಿಸ್ತೀಯ. ನಿನ್ನ ಒಬ್ಳು ಮೋಸ್ಗಾರ್ತಿ ತರ ನೋಡ್ತಾರೆ. ಇದ್ರ ಬಗ್ಗೆ ನೀನು ಯೋಚನೆ ಮಾಡಿದ್ಯಾ? ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋಕೆ ನನ್ನ ಹತ್ರ ಅಷ್ಟು ಸಮಯ ಇರ್ಲಿಲ್ಲ ಜಾನು. ಆ ಸಮಯದಲ್ಲಿ ಡಿವೋರ್ಸ್ ನಿಲ್ಸೋ ಒಂದ್ ಅಸ್ತ್ರ ಬೇಕಿತ್ತು. ಅದಕ್ಕೆ ನನ್ ಮಗು ಅನ್ನೋ ಅಸ್ತ್ರನ ಬಿಟ್ಟಿದ್ದು. ಏನು ಅಕ್ಕ, ಇಲ್ಲಿವರೆಗೂ ನಿನ್ ಹೊಟ್ಟೆನಲ್ಲಿ ಬೆಳೀತಾ ಇರೋ ಮಗು ಆರೋಗ್ಯದ ಬಗ್ಗೆ ಮಾತ್ರ ಯೋಚಿಸ್ದೆ. ಈಗ ನಿನ್ ಭವಿಷ್ಯತ್ತು ಏನಾಗತ್ತೋ ಅಂತ ಭಯ ಪಡ್ತಾ ಇದ್ದೀನಿ. ಯಾವ್ದು ಹೇಗಾಗ್ಬೇಕೋ ಹಾಗೆ ಆಗತ್ತೆ ಜಾನು, ನೀನ್ ಟೆನ್ಷನ್ ಮಾಡ್ಕೋಬೇಡ.
ಅಜ್ಜಿ ಭಾಗ್ಯ ಎಲ್ಲಿ? ಹಾಸ್ಪಿಟಲಿಗೆ ಹೋಗಿ ಬಂದ್ಲು, ರೂಮಲ್ಲಿ ರೆಸ್ಟ್ ಮಾಡ್ತಿದ್ದಾಳೆ. ಭಾಗ್ಯ ನಿನ್ ಬಗ್ಗೆನೇ ಕೇಳ್ತಾ ಇದ್ದೆ. ಹಾಸ್ಪಿಟಲ್ ಡಾಕ್ಟರ್ ಏನಂದ್ರು? ಅದು ಮಿತ್ರ ಅವರೇ, ಅದು ಡಾಕ್ಟರ್ ಏನಂದ್ರು ಅಂತ ಹೇಳು ಅಂದ್ರೆ ಯಾಕೆ ಅಷ್ಟು ಯೋಚನೆ ಮಾಡ್ತಿದ್ಯಾ ಭಾಗ್ಯ? ಏನಿಲ್ಲ ಮಿತ್ರ ಅವರೇ, ಎಲ್ಲ ನಾರ್ಮಲ್ ಆಗಿದೆಯಂತೆ. ನಮ್ಮಿಬ್ರದ್ದು ಹೆಲ್ತ್ ಕೂಡ ಸರಿಯಾಗಿದೆಯಂತೆ. ಹೆದರ್ಕೊಳ್ಳೋ ಅಗತ್ಯ ಏನಿಲ್ಲ ಅಂದ್ರು. ಓಹ್ ನೈಸ್. ಇನ್ಮುಂದೆ ಅವಾಗ ನೀನ್ ಹೀಗೆ ಚೆಕಪ್ ಮಾಡಿಸ್ಕೊಳ್ತಾ ಇರೋದು ಒಳ್ಳೇದು ಭಾಗ್ಯ. ಎಕ್ಸ್ಕ್ಯೂಸ್ ಮಿ ಸರ್. ಓ ತಗೊಂಬನ್ನಿ, ಮೇಲ್ಗಡೆ ರೂಮಲ್ಲಿ ಇಡಿ, ನಾನು ಈಗಲೇ. ಓಕೆ ಸರ್. ಏನಣ್ಣ ಇದಲ್ಲ? ಏನ್ ಆರ್ಡರ್ ಮಾಡಿದ್ಯಾ? ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್, ಆಮೇಲೆ ಹೇಳ್ತೀನಿ. ಏನೇನೋ ಬುಕ್ ಮಾಡಿದ್ಯಲ್ಲೋ ಅಂತ ಸರ್ಪ್ರೈಸ್ ಏನು? ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ ಅಜ್ಜಿ, ನಾನು ಕರೆದ ಮೇಲೇನೆ ನೀವೆಲ್ಲ ಮೇಲ್ ಬರ್ಬೇಕು. ನಮ್ಗೆ ಯಾರಿಗೂ ಗೊತ್ತಿಲ್ಲದಿರೋಂಥದ್ದು ಅಂಥ ದೊಡ್ಡ ಸರ್ಪ್ರೈಸ್ ಏನಿರುತ್ತೆ? ಏನೋ ದೊಡ್ಡಪ್ಪ, ಆದ್ರೆ ಅದ್ ಏನು ಅಂತ ನೋಡಕ್ಕೆ ನಾನು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಹಾಸ್ಪಿಟಲ್ಗೆ ಹೋಗಿದ್ದೆ ಅಂತ ಡಾಕ್ಟರ್ ಚೆಕ್ ಮಾಡಿ ಎಲ್ಲ ಸರಿಯಾಗಿದೆ ಅಂದ್ರು ಅಂತ ಎಷ್ಟು ಸುಳ್ಳು ಹೇಳಬೇಕಾಗಿದೆ. ಇನ್ಮುಂದೆ ಕೂಡ ಎಷ್ಟು ಸುಳ್ಳು ಹೇಳಬೇಕಾಗುತ್ತೋ ಏನೋ. ಅಮ್ಮ ಭಾಗ್ಯ, ಮಿತ್ರ ಯಾವ್ದ್ರ ಬಗ್ಗೆ ಅಷ್ಟು ದೊಡ್ಡ ಸರ್ಪ್ರೈಸ್ ಕೊಡ್ತಿದ್ದಾನೆ? ಏನೋ ಮಾವ, ನಂಗೂ ಗೊತ್ತಿಲ್ಲ. ಮನೀಷಾ, ಅಷ್ಟಕ್ಕೂ ಆ ಸರ್ಪ್ರೈಸ್ ಏನಿರಬಹುದು? ಏನೋ ಆಂಟಿ, ನಂಗೆ ಕೂಡ ಗೊತ್ತಿಲ್ಲ. ಗಾಯ್ಸ್, ನೀವೆಲ್ಲರೂ ಬರ್ಬೋದು. ಮಿತ್ರ, ಏನೋ ಇದೆಲ್ಲ? ಏನೂ ಇಲ್ಲ ಡ್ಯಾಡಿ. ಬಸ್ರಿಯಾಗಿರೋರ್ ಮನಸ್ಸು ನೆಮ್ಮದಿಯಾಗಿರ್ಬೇಕು ಅಂದ್ರೆ, ಯೋಚನೆಗಳು ಪಾಸಿಟಿವ್ ಆಗಿರ್ಬೇಕು ಅಂದ್ರೆ ಈ ಥರ ಅರೇಂಜ್ಮೆಂಟ್ ಮಾಡಬೇಕು ಅಂತ ಆನ್ಲೈನಲ್ಲಿ ನೋಡಿದೆ. ಅದಕ್ಕೆ ಇದನ್ನೆಲ್ಲ ಮಾಡಿಸ್ದೆ. ಅದ್ಗೆ ನೋಡಿದ್ರಾ ಅಣ್ಣ ನಿಮ್ ಬಗ್ಗೆ ಎಷ್ಟು ಕೇರ್ ತಗೋತಿದ್ದಾನೆ? ಹುಟ್ಟೋ ಮಗು ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಿದ್ದಾನೆ. ಅಮ್ಮ ಭಾಗ್ಯ, ಮಿತ್ರ ನಿನಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋದಕ್ಕಾದ್ರೂ ಸರಿ, ನೀನು ನೆಮ್ಮದಿಯಾಗಿರ್ಬೇಕು, ಆರೋಗ್ಯವಂತ ಮಗುನ ಹೆರಬೇಕು. ನಿಜವಾಗ್ಲೂ ನೀನ್ ತುಂಬಾ ಅದೃಷ್ಟವಂತೆ ಭಾಗ್ಯ. ಅದಕ್ಕೆ ನಿನಗೆ ಬಂಗಾರದಂತ ಗಂಡ ಸಿಕ್ಕಿದಾನೆ. ನಿಂಗೋಸ್ಕರ ಇದೆಲ್ಲ ಮಾಡ್ತಿರೋದು. ಅಲ್ಲ
ಅಲ್ಲ ಏನ್ ಮಿತ್ರ ಇದೆಲ್ಲ? ಏನಿದೆಲ್ಲ ಅಂದ್ರೆ ಭಾಗ್ಯಂಗ್ ಹುಟ್ಟೋ ಮಗು ಬಗ್ಗೆ ಯಾಕೆಷ್ಟು ಯೋಚನೆ ನಿಂಗೆ? ಅಂದ್ರೆ ಭಾಗ್ಯ ಜೊತೆ ಪರ್ಮನೆಂಟ್ ಆಗಿ ಇರೋ ಯೋಚನೆನಾ? ಅವಳಿಗೆ ಹುಟ್ಟೋ ಮಗುನ ಪರ್ಮನೆಂಟ್ ಆಗಿ ಮನೆಗೆ ವಾರಸ್ದಾರ ಮಾಡ್ಬೇಕು ಅನ್ಕೊಂಡಿದ್ಯಾ?